ಮಹಿಳಾ ಮೀಸಲಾತಿ ಮಸೂದೆಗೆ ವಿರೋಧ ವ್ಯಕ್ತಪಡಿಸುವ ಮೂಲಕ ದಕ್ಷಿಣ ಭಾರತದ ರಾಜ್ಯಗಳ ಜನತೆ ತಮ್ಮ ಹಕ್ಕಿನ ಪ್ರತಿನಿಧಿತ್ವವನ್ನ ಕಳೆದುಕೊಂಡಿದ್ದಾರೆ ಎಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಕೆ ರಂಜಿತ್ ಆರೋಪಿಸಿದ್ದಾರೆ. ಬಿಜೆಪಿ ಜಿಲ್ಲಾ ಸಮಿತಿ ವತಿಯಿಂದ ಹೊಸ ಬಸ್ ನಿಲ್ದಾಣದ ಬಳಿ ಮಹಿಳಾ ಮೀಸಲಾತಿ ಮಸೂದೆಗೆ ವಿರೋಧ ವ್ಯಕ್ತಪಡಿಸಿದ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳ ವಿರುದ್ಧ ಆಯೋಜಿಸಿದ ಪ್ರತಿಭಟನಾ ಸಾರ್ವಜನಿಕ ಸಭೆಯನ್ನ ಉದ್ಘಾಟಿಸಿ ಅವರು ಮಾತನಾಡಿದ್ದಾರೆ. ಮಸೂದೆ ಅಂಗೀಕಾರವಾಗಿದ್ದರೆ ಕೇರಳಕ್ಕೆ ಲೋಕಸಭೆಯಲ್ಲಿ 30 ಸ್ಥಾನಗಳು ದೊರೆಯಬಹುದಾಗಿತ್ತು. ಆದರೆ ಮಸೂದೆಯನ್ನ ತಡೆಯುವ ಮೂಲಕ ಪ್ರಸ್ತುತ 20 ಸ್ಥಾನಗಳು 4 ಅಥವಾ 5ಕ್ಕೆ ಇಳಿಯುವ ಸಾಧ್ಯತೆ ಎದುರಾಗಿದೆ ಎಂದು ಅವರು ಹೇಳಿದ್ದಾರೆ. ಇನ್ನು ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯನ್ನ ಪರಿಚಯಿಸುವಲ್ಲಿ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿತ್ತು ಎಂದು ಟೀಕಿಸಿದ ಅವರು 2026ರ ಜನಗಣತಿ ಪೂರ್ಣಗೊಂಡ ಬಳಿಕ ಕ್ಷೇತ್ರ ಪುನರ್ ವಿಂಗಡಣೆಯನ್ನ ತಕ್ಷಣ ಕೈಗೊಳ್ಳಬೇಕು. ಅದರ ನಂತರ ಮೀಸಲಾತಿ ಜಾರಿಗೆ ತಂದಿದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 33% ಮೀಸಲಾತಿ ಜಾರಿಯಾಗಲು ಸಾಧ್ಯವಾಗ್ತಾ ಇರಲಿಲ್ಲ. ಆದ್ರಿಂದ ವಿಳಂಬವಿಲ್ಲದೆ ಮಸೂದೆಯನ್ನ ಪರಿಚಯಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಹೆಣ್ಣು ಮಕ್ಕಳನ್ನ ಕಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಭ್ರೂಣ ಹತ್ಯೆ ಮಾಡೋದು ನಿಲ್ಲಿಸಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನರೇಂದ್ರ ಮೋದಿಜಿ ಅವರು ಬೇಟಿ ಬಚಾವೋ ಬೇಟಿ ಪಡಾವೋ ಸ್ಕೀಮ್ ಅಂದ ಕಾರಣ ಇವತ್ತು 1000 ಗಂಡಸರಿಗೆ 1020 ಮಹಿಳೆ ಆಗಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿಜಿ ಕಾರಣ ಅಂತ ಹೇಳಿದ್ರೆ ನಾನು ಇಷ್ಟಪಡ್ತೇನೆ. ನನ್ನ ಪ್ರೀತಿಯ ಸಹೋದರಿಯರೇ, ಆವಾಸ್ ಯೋಜನೆ ನಮ್ಮ ಡಬಲ್ ಸರ್ಕಾರ ಇರುವಂತಹ ಎಲ್ಲಾ ಕಡೆ ಕೂಡ ಜಾರಿ ಬರ್ತಾ ಇದೆ. ಅದೇ ನಾವು ಇರುವಂತಹ ಗತಿಗೆಟ್ಟ ಸರ್ಕಾರ, ಎನ್ಡಿಎಫ್ ಸರ್ಕಾರ ಆಳ್ವಿಕೆ ಮಾಡುವ ಸರ್ಕಾರ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಗತಿ ಇಲ್ಲದೆ, ಮನೆ ಇಲ್ಲದೆ ನಾವು ಇರುವಂತಹ ಕುಟುಂಬಗಳನ್ನು ನೋಡ್ತಾ ಇದ್ದೀವಿ. എല്ലാ സംസ്ഥാനത്തിനും 50% സീറ്റ് വർദ്ധിപ്പിക്കണം എന്ന് വാഗ്ദാനം നൽകി. അതായത് കേരളത്തിൽ 20 പാർലമെന്റ് സീറ്റാണ് ഇപ്പോൾ നിലവിലുള്ളത്. 50% സീറ്റ് വർദ്ധിപ്പിക്കണം എന്ന് പറഞ്ഞാൽ 30 പാർലമെന്റ് സീറ്റാണ് ഈ കേരളത്തിന് കിട്ടുന്നത്. കേരളത്തിൽ കിട്ടുന്ന 30 പാർലമെന്റ് സീറ്റാണ്. പ്രിയപ്പെട്ടവരെ, ഇന്ന് 20 ലക്ഷം ആളുകളെ പ്രതിനിധീകരിക്കുന്ന ഒരു MP ആണ് കേരളത്തിലുള്ളത്. ഏവരും 20 ലക്ഷം ആളുകളെയാണ് ഒരു MP ഈ പാർലമെന്റിൽ പ്രതിനിധീകരിക്കുന്നത്. അത് ഉത്തർപ്രദേശിൽ പോയി കഴിഞ്ഞാൽ 40-45 ലക്ഷം ആളുകളെയാണ് ഒരു MP പ്രതിനിധീകരിക്കുന്നത്. നമ്മുടെ ജനാധിപത്യത്തിന്റെ മനോഹരമായ കാഴ്ചപ്പാടും ഈ രാജ്യത്ത് ജനസംഖ്യാനുപാതമായി